ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ಚೆನ್ನಾಗಿದ್ದೀವಿ. ಇವಾಗಲೇ ಆಲ್ರೆಡಿ ಟೈಮು 6:30 ಆಗಿದೆ ಆಯಿತಾ. ಚಿನ್ಮಯ್ಗೆ ಲೀವ್ ಇದೆ ಇವತ್ತು ಅವನಿಗೆ. ಸೊ ಸೆಕೆಂಡ್ ಸ್ಯಾಟರ್ಡೆ ಅವನಿಗೆ ಲೀವ್ ಇರೋದ್ರಿಂದ ಸ್ವಲ್ಪ ಮಲ್ಕೊಂಡಿದ್ದಾನೆ, ಲೇಟಾಗಿ ಎದ್ದೇಳ್ತಾನೆ. ನಾವು ಎದ್ದಿದ್ದಾಯಿತು. ಅಪ್ಪ ಬೆಳಗ್ಗೆನೇ ಡ್ಯೂಟಿಗೆ ಹೋಗೈತೆ. ಸೊ ನಾವು ಎದ್ದಿದ್ದಾಯಿತು. ಇವಾಗ ನಾನು ಟಿಫನ್ ಪ್ರಿಪೇರ್ ಮಾಡ್ತಿದ್ದೀನಿ ಆಯಿತಾ. ತಿಂಡಿಗೆ ಇವತ್ತು ದೋಸೆ ಮತ್ತು ಕೆಂಪು ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಮಾಡಬೇಕು ಬೇಗ. ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ವ್ಲಾಗ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡಿ. ಹೇಳ್ದಂಗೆ ದೋಸೆನೂ ಟೊಮ್ಯಾಟೊ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಬಾಣಲಿಗೆ ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಜೀರಿಗೆ ಹಾಕ್ಕೊಳ್ತೀನಿ. ನಂಗೆ ಜೀರಿಗೆ ಈ ಚಟ್ನಿಗೆ ಹಾಕೋದು ತುಂಬ ಇಷ್ಟ. ಜೀರಿಗೆ ಹಾಕಿದ್ಮೇಲೆ ಸ್ವಲ್ಪ ಈರುಳ್ಳಿ ಟೊಮ್ಯಾಟೊ ಹಾಕ್ಬಿಟ್ಟು ಸ್ವಲ್ಪ ತುಂಬಾ ಫ್ರೈ ಆಗಬೇಕು. ಈರುಳ್ಳಿ ಟೊಮೆಟೊ ಬೇಯಬೇಕು, ಅಷ್ಟಲಿವರೆಗೂ ಫ್ರೈ ಮಾಡಿ ಸ್ವಲ್ಪ ಉಪ್ಪು ಹಾಕ್ಕೊಂಡು, ಕೆಲವರು ಒಣಮೆಣ್ಸಿನ್ಕಾಯಿ ಹಾಕ್ತಾರೆ. ನಾನು ಚಿಲ್ಲಿ ಫ್ಲೆಕ್ಸ್ನ ಮಾಡಿಕೊಂಡಿರ್ತೀನಿ. ನನ್ನ ಮಗನಿಗೆ ಏನಾದ್ರು ಸ್ನ್ಯಾಕ್ಸಿಗೆ ಏನಾದರೂ ಬ್ರೆಡ್ ಟೋಸ್ಟ್ಗೆಲ್ಲನೂ ಮಾಡಿಕೊಡ್ಬೇಕು ಅಂತ ಹೇಳಿ. ಸೊ ಅದನ್ನೇ ಫ್ಲೆಕ್ಸ್ ಹಾಕ್ಕೊಳ್ತಾ ಇದ್ದೆ. ಅಲ್ಲಿ ಈರುಳ್ಳಿ ಟೊಮ್ಯಾಟೊ ಎಲ್ಲ ಬೇಯೋ ಅಷ್ಟೊತ್ತಿಗೆ ಸ್ವಲ್ಪ ಕಾಯಿ ತುರ್ಕೊಂಡ್ಬಿಡೋಣ ಅಂತ ಹೇಳಿ ಕಾಯಿ ತುರ್ಕೊಳ್ತಾ ಇದ್ದೆ. ಕೆಲವರು ಚಟ್ನಿಗೆ ಹಸಿಮೆಣ್ಸಿಕಾಯಿ ಯೂಸ್ ಮಾಡ್ತಾರೆ ಆಯಿತಾ. ಕೆಲವರು ಒಣಮೆಣ್ಸಿಕಾಯಿ ಬ್ಯಾಡಿಗೆ ಮೆಣ್ಸಿಕಾಯಿ ಯೂಸ್ ಮಾಡ್ತಾರೆ. ನಾನಿಲ್ಲಿ ಫ್ಲೆಕ್ಸ್ ಯೂಸ್ ಮಾಡ್ತಾಯಿದ್ದೀನಿ, ಚೆನ್ನಾಗಿರುತ್ತೆ ಅಂತ ಅಷ್ಟೇನೆ. ಮೆಣಸಿನ್ಕಾಯಿ ಇಲ್ಲ ಅಂದರೆ ಈ ಥರ ತರ್ತರಿಯಾಗಿ ಪೌಡ್ರ್ ಮಾಡಿಕೊಂಡಿರ್ತೀನಿ. ಸಡನ್ನಾಗಿ ನಾನಿಲ್ಲಿ ಅದನ್ನೇ ಯೂಸ್ ಮಾಡ್ಕೊತೀನಿ. ಒನ್ ಟೈಮ್ ಇಲ್ಲ ಅಂದ್ರೂ ಸ್ಕಿಪ್ ಮಾಡ್ಕೊತೀನಿ. ಸೊ ಹಿಂಗೆ ಫ್ರೈ ಎಲ್ಲ ಮಾಡಿಕೊಂಡು ಕೊನೆ ಕಾಯಿ ತುರಿ ಹಾಕಿ, ಕಾಯಿ ತುರಿನೂ ಫ್ರೈ ಮಾಡಬೇಕು, ಯಾಕಂದರೆ ಹಳಸ್ಬಿಡುತ್ತೆ ಕಾಯಿ ತುರಿ ಹಾಕಿರ್ತೀವಲ್ವ. ಹಾಗಾಗಿ ಅದು ಬಿಸಿ ಆರೋಷ್ಟೊತ್ತಲ್ಲಿ ಸ್ವಲ್ಪ ಹೀರೆಕಾಯಿ ಇತ್ತು, ಅದನ್ನು ತೊವೆ ಮಾಡೋಣ ಅಂತ ಹೇಳಿ ಹೀರೆಕಾಯಿನೂ ಒಂದು ಪಾತ್ರೆಗೆ ನೀರು ಕಾಯಕ್ಕೆ ಇಟ್ಕೊಂಡು ಹೀರೆಕಾಯಿನ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ಅದು ಬೇಯ್ತಾ ಇರಲಿ ಅಷ್ಟೊತ್ತಿಗೆ ಇದು ಆರಿತ್ತು. ಸೊ ಇದನ್ನು ರುಬ್ಕೊಂಬಿಡೋಣ ಅಂತೇಳಿ ರುಬ್ಕೊಂಡು ಇಲ್ಲಿ ಅದೇ ಬಾಣಲಿಗೆನೇ ಸ್ವಲ್ಪ ಎಣ್ಣೆ ಬಿಟ್ಟು ಸಾಸಿವೆ ಜೀರಿಗೆ ಒಂಚೂರು ಕಡಲೆಬೇಳೆ ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಕೆಂಪು ಚಟ್ನಿ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಗುತ್ತೆ. ಯಾಕೆಂದರೆ ಹಸಿಮೆಣ್ಸಿಕಾಯಿ ಹಾಕಿರಲ್ವ. ಸೊ ಹಂಗಾಗಿ ಇಲ್ಲಿ ಹೀರೆಕಾಯಿ ಬೇಯ್ತಾಯಿತ್ತು. 90% ಬೇಯ್ದಾಗ ಸ್ವಲ್ಪ ಸಬ್ಸಿಗೆ ಸೊಪ್ಪಿತ್ತು, ನಮ್ಮ ಮನೆ ತವಲೆ ಹಾಕೊಂಡೈತೆ ನಮ್ಮಮ್ಮ. ಸೊ ಅದನ್ನೇನೇ ಇತ್ತಲ್ವ, ಸ್ವಲ್ಪ ಇತ್ತು, ಇಡ್ಲಿಗೆ ಹಾಕೋಣ ಅಂತೇಳಿ ಬಿಡಿಸ್ಕೊಂಬಂದಿತ್ತು. ನಾನು ದೋಸೆ ಮಾಡ್ತೀನಿ ಹಿಂದೆ. ಸೊ ಅದಕ್ಕೆ ಹಾಕೋಣ ತೊವ್ವೆಗೆ ಚೆನ್ನಾಗಿರುತ್ತೆ ಅಂತೇಳಿ ಹಾಕ್ಕೊಂಡೆ. ಇಲ್ಲಿ ನಾನು ಇಡ್ಲಿ ಫರ್ಮೆಂಟೇಷನ್ಗೆ ಇಟ್ಟಿದ್ದೆ ಅಲ್ವ ದೋಸೆಗೆ, ಅದು ಚೆನ್ನಾಗಿ ಬಂದಿದೆಯಾ ಅಂತ ಒಂದ್ಸತಿ ಚೆಕ್ ಮಾಡ್ಕೊತಾ ಇದ್ದೆ. ಚೆನ್ನಾಗಿ ಬಂದಿತ್ತು. ಅದಕ್ಕೆ ಉಪ್ಪೆಲ್ಲ ಹಾಕಿ ಎತ್ತಿಟ್ಕೊಂಡೆ. ಇಲ್ಲಿ ತೊವ್ವೆ ಮಾಡೋಕ್ಕೆ ಬೇಯಿಸ್ಕೊಂಡಿದ್ನಲ್ವ, ಅದಕ್ಕೇನೆ ಬಸ್ಕೊಂಡು ಎಣ್ಣೆ ಬಿಟ್ಟು ಈರುಳ್ಳಿ ಎಲ್ಲ ಹಾಕಿ ಫ್ರೈ ಆದಮೇಲೆ ಸ್ವಲ್ಪ ರುಬ್ಕೊಂಡಿದ್ದೆ ಕಾಯಿ, ಈರುಳ್ಳಿ, ಟೊಮ್ಯಾಟೊ, ಹುಣಸೆಹಣ್ಣು ಹಾಕಿ ಸಾಂಬಾರು ಪುಡಿ ಹಾಕಿ ರುಬ್ಕೊಂಡಿದ್ದೆ. ಆ ಮಸಾಲೆನೂ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಬೇಯಿಸ್ಕೊಂಡಿದ್ನಲ್ಲ ಹೀರೆಕಾಯಿ ಸೊಪ್ಪು, ಅದನ್ನು ಹಾಕಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊತಾ ಸ್ವಲ್ಪ ಗಟ್ಟಿಗೆ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಚಟ್ನಿ ಮಾಡಿದ್ನಲ್ವ, ಇದು ತೊವ್ವೆ ಚೆನ್ನಾಗಿರುತ್ತೆ ಅಂತ ಹೆಸ್ರು ಬೇಳೆ ಹಾಕ್ಕೊಡೋಣ ಅಂತ ಅಂದ್ಕೊಂಡೆ. ಬೇಡ, ಸಾಂಬಾರು ಬೇರೆ ಇತ್ತು, ವೇಸ್ಟ್ ಆಗುತ್ತೆ ಅಂತ ಹೇಳಿ ನಾನು ಎಷ್ಟು ಬೇಕೋ ಅಷ್ಟೇ ಮಾಡ್ಕೊತಾ ಇದ್ದೀನಿ. ಚಿನ್ಮಯ ಅದು ಹೇಳ್ದ ನನಗೆ ಬೇಡ ಅಂತ ಹೇಳಿ. ಸೊ ಸ್ಕೂಲಿಂದ ಬಂದು ಅದೇ ಚಟ್ನಿನೇ ತಿನ್ನಲ್ಲ ಅವನು. ಸೊ ಸಾಂಬಾರಿದ್ರೆ ಅಪ್ಪ ಇರುತ್ತಲ್ವ ದೋಸೆ ಹಾಕ್ಕೊಡ್ತಾರೆ. ಸೊ ಹಂಗಾಗಿ ಅವನಿಗೆ ಸ್ವಲ್ಪ ತೊವ್ವೆ ಥರ ಮಾಡಿಕೊಟ್ಟೆ. ಇತ್ತ ಗಟ್ಟಿನೂ ಮಾಡಲಿಲ್ಲ, ತೆಳುನೂ ಮಾಡಲಿಲ್ಲ, ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ಮಾಡ್ಕೊತಾ ಇದ್ದೆ. ಇಲ್ಲೆಲ್ಲನೂ ಆಯಿತು, ಸಾಂಬಾರು ತೊವ್ವೆನೂ ಆಯಿತು, ಚಟ್ನಿನೂ ಆಯ್ತಲ್ವ. ದೋಸೆಗೆ ಹುಯ್ಯೋಣ ಅಂತೇಳಿ ಫರ್ಮೆಂಟೇಷನ್ ಮಾಡಿದೆ. ನಾನು ಇಡ್ಲಿಗಾಗಲಿ ದೋಸೆಗಾಗಲಿ ಸೋಡಾ ಹಾಕಲ್ಲ, ನನಗಷ್ಟು ಇಷ್ಟ ಆಗಲ್ಲ. ನಮ್ಮ ಮನೆಯಲ್ಲಿ ಯಾರಿಗೂ ಅಷ್ಟು ಹೆಲ್ತೂ ಸರಿ ಇಲ್ಲ. ಸೊ ಹಂಗಾಗಿ ನಾನು ಅಡುಗೆನಲ್ಲಿ ಕೆಲವೊಂದು ಪ್ರಾಡಕ್ಟ್ನ ಪೂರ್ತಿ ಕಂಟ್ರೋಲ್ ಮಾಡಿಬಿಟ್ಟಿದ್ದೀನಿ. ಅದರಲ್ಲಿ ಸೋಡಾನು ಒಂದು. ನಾನು ಸೋಡಾನು ಹಾಕೋದಿಲ್ಲ. ಸೊ ಹಂಗಾಗಿ ಸೋಡಾ ಹಾಕ್ತಲೇನೂ ದೋಸೆ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ತವನ ತುಂಬ ಬಿಸಿ ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ಬಿಸಿ ಮಾಡಿಕೊಂಡು ನಾನಿಲ್ಲಿ ದೋಸೆ ಹಾಕ್ಕೊತಾ ಇದ್ದೀನಿ. ಕೆಲವರು ಈರುಳ್ಳಿ ಯೂಸ್ ಮಾಡ್ತಾರೆ, ನಾನು ಅದೆಲ್ಲ ಏನು ಯೂಸ್ ಮಾಡೋಲ್ಲ. ಸೊ ಇಷ್ಟೇನೆ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ದೋಸೆ ಹಿಟ್ಟಿನ ಹದ ಕರೆಕ್ಟಾಗಿದ್ದರೆ ಸಾಕು ನನಗೆ. ಫರ್ಮೆಂಟೇಷನ್ ಕರೆಕ್ಟಾಗಿ ಬಂದರೆ ಹದವಾಗಿ ಹಾಕಿ ನೆನೆಸಿಟ್ರೆ ದೋಸೆ ಇಡ್ಲಿ ಚೆನ್ನಾಗಿ ಬರುತ್ತೆ. ನಾನು ಜಾಸ್ತಿ ಏನು ಮಾಡ್ತೀನಿ, ದೋಸೆ ಆಗಲಿ ಇಡ್ಲಿ ಆಗಲಿ ನೈಟ್ ರುಬ್ತೀನಲ್ವ, ಆವಾಗ ಸ್ವಲ್ಪ ಕೈ ಗದಲಿಸಿ ಮಲಗಿಬಿಡ್ತೀನಿ ನಾನು. ಯಾಕೆಂದರೆ
ಕೈಗಳ್ಸಿದ್ರೆ ಹುಳಿ ಚೆನ್ನಾಗಿ ಬರುತ್ತೆ ಕೆಲವ್ರ ಕೈಯಲ್ಲಿ ಅಂತ ಹೇಳ್ತಾರಲ್ವ. ಸೊ ನಾನು ಕೈಯಲ್ಲಿ ಕಲಿಸ್ಬಿಟ್ಟು ಮಡಕ್ಬಿಡ್ತೀನಿ. ನೈಟ್ ಉಪ್ಪೆಲ್ಲ ಏನು ಹಾಕೋಕ್ಕೋಗಲ್ಲ. ಕೆಲವರು ಸಕ್ಕರೆ ಹಾಕ್ತಾರೆ ಬೇಗ ಫರ್ಮೆಂಟ್ ಆಗುತ್ತೆ ಅಂತ. ಸೊ ನಾನು ಅದನ್ನು ಹಾಕಲ್ಲ. ಫಸ್ಟು ಒಂದೆರಡು ಸತಿ ಹಾಕಿದ್ದೆ. ನಂಗೆ ನಾರ್ಮಲ್ ದೋಸೆನೇ ನನ್ನ ಮನೇಲಿ ತುಂಬ ಚೆನ್ನಾಗಿ ಬರುತ್ತೆ. ಇಡ್ಲಿ ಆಗಲಿ ದೋಸೆ ಆಗಿರ್ಬೋದು. ಹಾಗಾಗಿ ನಾನು ಅದೇನು ಹಾಕೋಕ್ಕೋಗಲ್ಲ. ಇಷ್ಟೇ ನಂದು. ದೋಸೆನೂ ತುಂಬ ಚೆನ್ನಾಗಿ ಬಂತು ಹೇಳ್ಬೇಕಂದ್ರೆ. ಕ್ರಿಸ್ಪಿನೆಸ್ಸು ಮಸಾಲ ದೋಸೆ ಇರುತ್ತಲ್ಲ, ಸೊ ಅದೇ ಥರನೇ ಬಂತು. ನನ್ನ ಮಗ ಹಂಗೂ ಪಲ್ಯ ಮಾಡಿಬಿಟ್ಟಿದ್ರೆ ಪಕ್ಕ ದೋಸೆನೇ ಅಂತಿದ್ದ ಅವನು. ಇಲ್ಲಿ ನಮ್ಮಮ್ಮ ಚಿಕ್ಕವನಿಗೆ ತಿನ್ಸೋಕೆ ಏನೇನೋ ಪ್ರಯತ್ನ ಪಡ್ತಾ ಐತೆ. ತಿನ್ನ ನಾ ಹಿಂಗೆ ಕಿತ್ಕೊಂತೀನಿ. ಮನೆ ತಾವ ಇಡ್ತೀನಿ ಬತ್ತೀಯಾ? ದೋಸೆ ತಿಂತೀಯ ಅಮ್ಮ ಮುಂತ ಬಾ, ಸ್ನಾನ ಮಾಡ್ಕೊ ಬರಲಾ? ಬಾ ವಿಡಿಯೋ ಕರಿತಿರ್ಗಾಗ ನೋಡ್ತೀನಿ. ನಾನು ತಿಂಡಿಗೆ ಎಷ್ಟು ಬೇಕೋ ಅಷ್ಟು ದೋಸೆ ಹಾಕ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಬೇಕಾಯಿತು. ಫೇಸ್ ವಾಶ್ ಮಾಡಿದ್ದೆ. ನಾನು ಸ್ನಾನ ಮಾಡಿ ಸ್ವಲ್ಪ ದೇವ್ರ ದೀಪ ಹಚ್ಬಿಟ್ಟು ಕೆಲ್ಸಕ್ಕೆ ಹೋಗೋಣ ಅಂತೇಳಿ. ಅಮ್ಮ ನೋಡಿದ್ರೆ ಅಮ್ಮ ಕೆಲ್ಸಕ್ಕೆ ಹೋಗ್ತಾರೆ ಅಂದ್ಬಿಟ್ಟು ಎಲ್ಲ ಬೇಗ ಬೇಗ ಮಾಡಿದೆ. ಅಮ್ಮ ನಾನು ಹೋಗಲ್ಲ ಇವತ್ತು ಅಂತಂತು. ಬಿಕಾಸ್ ಸಾಂಬಾರು ಪುಡಿ ಮಾಡ್ಕೊಳ್ಬೇಕಾಯ್ತು. ಅಮ್ಮಂದು ಹೆಲ್ತು ಅಷ್ಟು ಚೆನ್ನಾಗಿರಲಿಲ್ಲ. ಸೊ ಹಂಗಾಗಿ ಸುಮ್ಮನಾಗ್ಬಿಟ್ಟೈತೆ. ಎಲ್ಲಿ ಚೆನ್ನಾಗಿಲ್ಲ ಅಂದರೆ ಹೆಂಗೆ ಹೋಗ್ತಾನೆ ಕೆಲಸ ಮಾಡೋಕ್ಕಾಗತ್ತಲ್ವ. ಸೊ ಹಂಗಾಗಿ ಅಮ್ಮ ನಾನು ಹೋಗಲ್ಲ ಅಂತು. ಸರಿ ಮನೆ ತಾವೇ ರೆಸ್ಟ್ ಮಾಡು ಅಂತ ಹೇಳಿ ನಾನು ಟಿಫನ್ ಕೊಟ್ಬಿಟ್ಟೆ ಅಮ್ಮನಿಗೆ. ಯಾಕಂದರೆ ಬೆಳಗ್ಗೆ ಹೊತ್ತು ಬೇಗ ಎದ್ದು ಟಿಫನ್ ಮಾಡಿ ರೂಢಿ ಆಗಿಬಿಟ್ಟಿರುತ್ತೆ ನಮಗೆ. ಒಂದು ದಿವಸ ಲೇಟ್ ಆದ್ರೂ ನಮ್ಮ ಬಾಡಿಗೆ ನಮ್ಮ ಮೈಂಡ್ಗೆ ಅಡ್ಜಸ್ಟ್ ಆಗಲ್ಲ ಅದು. ಸೊ ಕೆಲವ್ರಿಗೆ ಅರ್ಥ ಆಗುತ್ತೆ ಆ ಥರ ಎಲ್ಲನೂ. ಬೆಳಗ್ಗೆನೇ ನಮಗೆ ಒಂದು 9 ಗಂಟೆ ಒಳಗೆ ಟಿಫನ್ ಮಾಡಿಬಿಟ್ರೆ ನಮಗೆ ಬೆಟರು ಹೇಳ್ಬೇಕಂದ್ರೆ. ಸೊ ಹಂಗಾಗಿ ಬೆಳಗ್ಗೆನೇ ಟಿಫನ್ ಮಾಡ್ಕೊಳ್ಲಿಕ್ಕೆ ಆಲ್ಮೋಸ್ಟು ನಾವು ಟಿಫನ್ ಮಾಡೋಷ್ಟೊತ್ತಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಬಿಡ್ತೀವಿ. ಸೊ ಬೇಗ ಬೇಗ ಎಲ್ಲರದು ಒಬ್ಬೊಬ್ಬರು ಒಂದೊಂದು ಕೆಲಸ ತೊಗೊಂಬಿಟ್ರೆ ಬೇಗ ಆಗೋಗ್ಬಿಡುತ್ತೆ. ನಾನು ರೆಡಿ ಆಗ್ತಾ ಇದ್ದೆ ಹೇಳ್ಬೇಕಂದ್ರೆ. ನನ್ನ ಮಗನೂ ಸ್ನಾನ ಮುಗಿಸ್ಬಿಟ್ಟು ಸುಮ್ಮನೆ ಕುಂತಿದ್ದ. ಅವನಿಗೂ ಇವಾಗ ಸ್ಕೂಲ್ ರಜೆ ಇದ್ದಿದ್ದರಿಂದ ಸ್ನಾನ ಮುಗಿಸ್ತಾ ಟಿಫನ್ ಮಾಡು ಅಂತ ಹೇಳಿದೆ. ಇಲ್ಲ ನಾನು ಆಮೇಲೆ ಮಾಡ್ತೀನಿ ಅಂತ ಹೇಳಿ, ನೀನು ಬಾಕ್ಸ್ಗೆ ಹಾಕೊಂಡು ಹೋಗಮ್ಮ ಅಂತೇಳಿ ನಾನು ಎಲ್ಲ ಪೂಜೆ ಎಲ್ಲ ಮುಗಿಸಿ ಟಿಫನ್ನು ಬೇಗ ಮಾಡಿಕೊಂಡೆ. ನಾನು ಒಂದು ಅರ್ಧ ದೋಸೆ ತಿನ್ಕೊಂಡೆ ಅಷ್ಟೇ. ಯಾಕಂದರೆ ನನಗೂ ಟೈಮ್ ಇರಲಿಲ್ಲ. ಸೊ ಹಂಗಾಗಿ ಬೇಗ ಬೇಗ ತಿನ್ಕೊಂಡು ಹೊರಡಿದಾಯ್ತು. ನಾನು ಅದು ತಿಂತಾ ಇರಲಿಲ್ಲ, ಹೋಗ್ಬಿಡೋಣ ಅಂತ ಅಂದ್ಕೊಂಡೆ. ನಮ್ಮಮ್ಮ ತಟ್ಟೆಗೆ ಇಕ್ಬಿಟ್ಟು ರೇಗಾಡ್ತಾಯಿತ್ತು, ತಿನ್ನು ಹಂಗೆ ಹಿಂಗೆ ಅಂತ. ಸೊ ಬೆಳಗ್ಗೆನೇ ಬೇಡ ಬೈಸ್ಕೊಳ್ಳೋದು ಅಂತ ಸೇರಿದಷ್ಟು ತಿನ್ಬಿಟ್ಟು ಹೋಗೋಣ ಅಂತೇಳಿ ತಿನ್ಕೊಳ್ತಾ ಇದ್ದೆ. ನನಗೆ ಮಾರ್ನಿಂಗು ಅದು ಎಷ್ಟು ಬೇಗ ಇದ್ರೂ ಬೇಗ ಬೇಗ ಕೆಲಸನೂ ಆಗಬೇಕು, ಈ ಥರ ನಾನು ರೆಡಿ ಆಗಬೇಕು. ಸೊ ಹಂಗಾಗಿ ಸ್ವಲ್ಪ ಕಷ್ಟನೇ ನನಗೆ. ನೋಡೋಣ, ಆದ್ರೂ ಮ್ಯಾನೇಜ್ ಮಾಡ್ತೀನಿ. ಲೇಝಿ ಥರ ಅಂತಿರಲ್ಲ, ಸಮ್ಟೈಮ್ಸ್ ನಾನು ಲೇಝಿ ಆಗ್ತೀನಿ. ಇವತ್ತಂತೂ ತುಂಬ ಆ್ಯಕ್ಟಿವ್ ಆಗೇ ಇದ್ದೆ ನಾನು. ಏನಂದರೆ ಯಾವಾಗಲೂ ಮಿಡ್ ನೈಟಲ್ಲಿ ಮಳೆ ಬಂದುಬಿಟ್ಟೈತೆ, ಶೂ ಎಲ್ಲ ನೆಂದೋಗ್ಬಿಟ್ಟಿತ್ತು. ನಾನು ಅದಕ್ಕೆ ಆ ಶೂನ ಒರೆಸ್ಬಿಟ್ಟು ಕಾಟನ್ ಬಟ್ಟೆನ ಇಟ್ಬಿಟ್ಟು ಬೆಳಗ್ಗೆ ಒಂದು 6 ಗಂಟೆಗೆ ಆ ಥರ ಮಾಡಿದ್ದೆ. ಸೊ ಆಲ್ಮೋಸ್ಟ್ ಒಂದು 80% ಒಣಗಿತ್ತು ಶೂ. ಇನ್ನೂ ಶೂ ಒಣಗಬೇಕಾಗಿತ್ತು. ನೋಡಿ ನಾನು ಈ ಥರನೂ ಮಾಡ್ಕೊತೀನಿ ಸಮ್ಟೈಮ್ಸು ಎಡವಟ್ಗಳನ್ನ. ಸೊ ಏನಂದರೆ ಇವತ್ತು ನನ್ನ ಗಾಡಿ ಬೇಗ ಸ್ಟಾರ್ಟ್ ಆಗೋಯ್ತು, ರಿಸ್ಕ್ ಆಗಲಿಲ್ಲ. ಸೊ ಹಂಗಾಗಿ ಬೇಗನೆ ಹೊರಟೆ ನಾನು. ನಾನು ಕೆಲಸ ಮುಗಿಸ್ಕೊಂಡು ಬರೋದನ್ನೇ ಕಾಯ್ತಾಯಿದ್ರು ನಮ್ಮ ಮನೆಯಲ್ಲಿ. ಯಾಕಂದರೆ ಹೇಳಿದ್ನಲ್ಲ, ಅಮ್ಮ ಮಿಷಿನ್ಗೆ ಹೋಗ್ಬೇಕಾಯ್ತು ಪುಡಿ ಮಾಡಿಕೊಂಡು. ಹುಷಾರಿಲ್ಲ ನಮ್ಮ ಅಮ್ಮಂಗೆ, ಆದ್ರೂ ಪುಡಿ ಎಲ್ಲ ಮಾಡ್ಕೊಳ್ತಾ ಇತ್ತು. ನಾನು ಬಂದವಳು, ಅವರು ನಂಗೆ ಗಾಡಿ ಕೊಟ್ಬಿಟ್ಟು ನಾನು ಇಲ್ಲೊಂದು ದೋಸೆ ಹಾಕ್ಕೊಂಡು ತಿನ್ನೋಣ, ಸ್ವಲ್ಪ ದೋಸೆ ಹಾಕ್ಕೊಂಡು ತಿನ್ನೋಣ ಅಂತೇಳಿ ತಿಂತಾಯಿದ್ದೆ. ಇಲ್ಲಿ ನಮ್ಮವಳು ಟಾಪ್ಗೇನೋ ಸ್ಲೀವ್ ಹಾಕ್ಕೊಡ್ತೀನಿ ಅಂತೇಳಿ ಹಾಕ್ಕೊಡೋಕೆ ಏನೇನೋ ಸಾಹಸ ಮಾಡ್ತಾಯಿಲ್ಲ. ಅವಳಿಗೆ ಮಿಷಿನ್ ವರ್ಕ್ ಗೊತ್ತು, ಸೊ ನನಗಷ್ಟು ಗೊತ್ತಿಲ್ಲ. ಸೊ ಆಗ್ತಾಯಿದ್ಲು. ನಾನು ಅಮ್ಮನೂ ಅಷ್ಟೊತ್ತಿಗೆ ಟೀ ಮಾಡ್ಕೊಂಬಂತು ಮಿಷಿನಿಂದ ಬಂದು. ನನಗಂತೂ ಟೀ ಇರಲೇಬೇಕು. ಒಂದು 3-4 ಸತಿ ಅಂತೂ ಟೀ ಕುಡಿತೀನಿ. ಸೊ ಟೀ ಕುಡ್ಕೊಂಡು ಸ್ವಲ್ಪ ಸಾಂಬಾರು ಮಾಡೋಣ ಅಂತೇಳಿ
ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಇವ್ನು ನಮ್ಮನಿಗೆ ಯಾರೋ ಬೆಳ್ಳುಳ್ಳಿ ಸ್ಮೆಲ್ ಹೇಳ್ಬಿಟ್ಟವ್ರೆ ಚಿನ್ಮಯ್ಗೆ. ಅವನು ನಮ್ಮ ನಮಿತಂಗೆ ಹೇಳ್ಬಿಟ್ಟವನೆ ಬೆಳ್ಳುಳ್ಳಿ ಸ್ಮೆಲ್ ಚೆನ್ನಾಗಿರುತ್ತೆ ಅಂತ. ಇವ್ನು ನಮ್ಮ ಚಿಕ್ಕವನು ಬಂದು ಮೂಸು ನೋಡು ಅಂತಿದ್ದ. ಹೇಳ್ಕೊಟ್ಬಿಟ್ಟಿದ್ದಾನೆ ಚಿನ್ಮಯಿ. ಸೊ ಅವ್ನು ಬರ್ತಾನೆ ಇಲ್ಲ. ಇವ್ನು ನಮ್ಮ ಚಿಕ್ಕವನಿಗೆ ಅವ್ನು ಏನು ಹೇಳಿದ್ರು ಅದು ಒಂಥರ ಎಕ್ಸೈಟ್ಮೆಂಟಲ್ಲಿ ಚೆನ್ನಾಗಿದೆ ಅಮ್ಮ ಚೆನ್ನಾಗಿದೆ ಅಂತ ಬರ್ತಾಯಿದ್ದ. ಯಾರು ಹೇಳ್ಕೊಟ್ಟಿದ್ದು ಚಿನ್ಮಯ್ಯ ಅಂತ ಹೇಳ್ತಿದ್ದ. ಇಲ್ಲಿ ಅಮ್ಮನ ಪುಡಿ ಜೊತೆ ಸಾಂಬಾರು ಪುಡಿ ಜೊತೆ ಸ್ವಲ್ಪ ಪುಳಿಯೋಗರೆ ಪುಡಿ ಮಾಡ್ಕೊಂಡಿತ್ತು. ಸ್ವಲ್ಪ ಗೊಜ್ಜು ಮಾಡಿಬಿಡೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೆ. ಯಾವಾಗಲೂ ಇದೇ ಥರನೇ ಮಾಡ್ಕೊತೀವಿ. ಸಾಂಬಾರು ಪುಡಿ ಮಾಡೋ ಟೈಮಲ್ಲಿ ಪುಳಿಯೋಗರೆ ಪುಡಿನೂ ಮಾಡ್ಕೊಂಬಿಡ್ತೀನಿ. ನಾನು ವಾಂಗಿಬಾತ್ ಪುಡಿ ಮಾಡ್ಕೊತೀನಿ. ಅಮ್ಮನಿಗೆ ವಾಂಗಿಬಾತ್ ಪುಡಿ ಮಾಡೋಕ್ಕೆ ಬರಲ್ಲ, ಸೊ ನಾನೇ ಮಾಡ್ಕೊಬೇಕು. ಇವಾಗ ಪುಳಿಯೋಗರೆ ಪುಡಿ ಮಾತ್ರ ಮಾಡಿತ್ತು. ಕೆಲವೊಂದು ಗ್ರಾಸರೀಸ್ ಎಲ್ಲ ಹಾಕ್ಸಿದ್ದೆ, ಅದನ್ನು ರೀಫಿಲ್ ಮಾಡಿರಲಿಲ್ಲ. ಸಣ್ಣ ಪುಟ್ಟ ಎಷ್ಟು ಬೇಕೋ ಒಗ್ಗರಣೆಗೆ ಅಷ್ಟನ್ನು ಮಾತ್ರ ಇಲ್ಲಿ ಬಾಕ್ಸಲ್ಲಿ ಇಟ್ಕೊಂಡು ಎಲ್ಲನೂ ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಬಿಟ್ಟಿರ್ತೀನಿ. ಎಷ್ಟು ಬೇಕೋ ಅಷ್ಟೇ ನಾನು ಇಲ್ಲಿ ಕೆಳಗೆ ಇಟ್ಕೊಂಡಿರ್ತೀನಿ. ಸೊ ನನಗಂತೂ ಪುಳಿಯೋಗರೆ ಅಂದರೆ ತುಂಬ ಇಷ್ಟ. ಹೇಳ್ಬೇಕಂದ್ರೆ ಅದರಲ್ಲಿ ನಾವು ಮಾಡೋ ಪುಳಿಯೋಗರೆ ಅಂತೂ ನನಗೆ ತುಂಬ ಇಷ್ಟ. ಸೊ ಅಮ್ಮ ಈ ಸತಿ ಪೌಡ್ರಿಗೆ ಖಾರ ಕಮ್ಮಿ ಹಾಕ್ಬಿಟ್ಟಿತ್ತು. ಅದೊಂದು ಬಿಟ್ಟರೆ ನನಗೆ ನೋಡ್ತಾನೆ ಗೊತ್ತಾಯಿತು ಪುಳಿಯೋಗರೆ ಪುಡಿಗೆ ಸ್ವಲ್ಪ ಖಾರ ಕಮ್ಮಿ ಐತೆ ಅಂತ. ಸೊ ಬ್ಯಾಡಗೆ ಮೆಣಸಿನ್ಕಾಯಿನ ಹುರಿದು ಪುಡಿ ಮಾಡಿ ಹಾಕೋಣ ಅಂತ ಹೇಳಿ ನೋಡೋಣ, ಒಂದು ಸತಿ ಟೇಸ್ಟ್ ಮಾಡೋಣ. ಆದರೂ ಇದ್ರ ಮೇಲೆ ಏನು ಕಮ್ಮಿ ಐತೆ ವೇರಿಯೇಷನ್ ಇದ್ದರೆ ಅದನ್ನು ಕರೆಕ್ಟ್ ಮಾಡ್ಕೊಬೋದು ಅಂತೇಳಿ ಪುಳಿಯೋಗರೆ ಗೊಜ್ಜು ಮಾಡೋಣ ಅಂತೇಳಿ ಮಾಡ್ಕೊತಾ ಇದ್ದೆ. ಚಿನ್ಮಯ್ಗೆ ಇಲ್ಲಿ ದಾರದ್ದೇನೋ ಟಾಯ್ಸ್ ಗೇಮ್ ಯಾರೋ ಹೇಳ್ಕೊಟ್ಬಿಟ್ಟಿದ್ದಾರೆ. ಸೊ ಅದು ನಮ್ಮ ರೇಖನ್ ಕೇಳ್ತಾ ಇದ್ದೆ ಹೆಂಗೆ ಮಾಡೋದು ಅಂತ. ಅವಳು ಸ್ವಲ್ಪ ಹೇಳ್ಕೊಡ್ತಾ ಇದ್ಲು. ಅಷ್ಟೊತ್ತಿಗೆ ನಾನು ಎಲ್ಲ ಇಲ್ಲಿ ಗೊಜ್ಜಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ನಮ್ಮ ಚಿನ್ಮಯ ಒಂದೊಂದ್ಸತಿ ತಲೆ ತಿಂದ್ಬಿಡ್ತಾನೆ ಗೊಜ್ಜೆಲ್ಲ ಮಾಡಿಕೊಂಡು. ನಾನು ಆಲ್ಮೋಸ್ಟ್ ಪುಳಿಯೋಗರೆ ಗೊಜ್ಜು ಮಾಡೋದು ಎಲ್ರಿಗೂ ಬರುತ್ತೆ. ಸೊ ಹಾಗಾಗಿ ನಾನು ಅದನ್ನೇನು ರೆಸಿಪಿ ಶೂಟ್ ಮಾಡ್ಕೊಳ್ಲಿಲ್ಲ. ಸೊ ತುಂಬ ಚೆನ್ನಾಗಿತ್ತು. ಪುಳಿಯೋಗರೆ ಗೊಜ್ಜು ಮಾಡಿಕೊಂಡು ಸ್ವಲ್ಪ ಮಜ್ಜಿಗೆ ಮಾಡಿದ್ದೆ. ಅಡುಗೆ ಮನೆಯೆಲ್ಲ ಗಲೀಜಾಗಿತ್ತು, ಕ್ಲೀನ್ ಮಾಡ್ಕೊಳೋಣ ಅಂತೇಳಿ ಅಪ್ಪನಿಗೆ ಊಟ ಕೊಟ್ಬಿಟ್ಟು ಕ್ಲೀನ್ ಮಾಡ್ಕೊಳೋಣ ಅಂತ ಅಂದ್ಕೊಂಡೆ. ಇವರಿಬ್ರದ್ದು ಕಿತ್ತಾಟ ಬಿಡಿಸೋದೇ ಆಗುತ್ತೆ ನಾವು ಜೊತೇಲಿ ಇದ್ದುಬಿಟ್ರೆ ಮಾತ್ರ. ಅಷ್ಟೊತ್ತಿಗೆ ಚಿನ್ಮಯ್ಗೂ ಊಟದ ಟೈಮ್ ಆಗಿತ್ತಲ್ವ, ಸೊ ಅವನು ಊಟ ಮಾಡ್ತಿದ್ದಿಂದ ಇದಾಗಿತ್ತು ಇವತ್ತು ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.